ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಸುಸ್ವಾಗತ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇಲ್ಲಿ ಕಾಣ್ತಾ ಇದ್ರೆ ಈ ರೀತಿಯಾದಂತಹ ಹಲವಾರು ವಿಡಿಯೋಗಳನ್ನು ಜನರು ಕ್ರಿಯೇಟ್ ಮಾಡಿ ಏನಪ್ಪಾ ಅಂದ್ರೆ ಯೂಟ್ಯೂಬ್ ನಿಂದ ದುಡ್ಡನ್ನ ಅರ್ನ್ ಮಾಡ್ತಿದ್ದಾರೆ. ನಾವು ಸಹಿತ ಈ ರೀತಿಯಾದಂತಹ ಬೆಕ್ಕುಗಳು ಆಗಿರ್ಬೋದು, ನಾಯಿಗಳು ಆಗಿರ್ಬೋದು, ಬಹಳಷ್ಟು ರೀತಿಯಾದಂತಹ ಹಲವಾರು ಕಾರ್ಟೂನ್ ಗಳನ್ನ ರೆಡಿ ಮಾಡಿ ಏನಪ್ಪಾ ದುಡ್ಡನ್ನ ಅರ್ನ್ ಮಾಡ್ಬೇಕು. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾನು ದುಡ್ಡನ್ನ ಅರ್ನ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ ಸ್ನೇಹಿತರೆ, ನೀವು ಯೂಟ್ಯೂಬ್ ಚಾನೆಲ್ ನೋಡಿರ್ಬೋದು, ಬಹಳಷ್ಟು ಜನ USA ಚಾನೆಲ್ ಅಂತ ಹೇಳ್ತಿದ್ದಾರೆ. ಹಾಗೂ ಏನಪ್ಪಾ ಇನ್ನೊಂದು ಏನಪ್ಪಾ ಅಂದ್ರೆ ಹೀಗೆ ಇತ್ತೀಚೆಗೆ ಬಂದಂತ ಟೇಕ್ ನ್ಯೂಸ್ ಬಂದ್ಬಿಟ್ಟಪ್ಪ ಅಂದ್ರ ಬಹಳಷ್ಟು ಜನ ಏನಪ್ಪಾ ಅಂದ್ರ ಒಂದು ಮಕ್ಕಳ ಒಂದು ಏನ ಇಡೀ ಎಡಿಟ್ ಮಾಡ್ಕೊಂಡು ಏನಪ್ಪಾ ಅಂದ್ರ ಹಲವಾರು ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ಮಕ್ಕಳ ಒಂದು ಚಾನೆಲ್ ನ ಯೂಟ್ಯೂಬ್ ಚಾನೆಲ್ ತೆಗೆದಿ ನಾನು ಸಹಿತ ನಿಮ್ಗೆ ಆ ಒಂದು ಮಕ್ಕಳ ವಿಡಿಯೋಗಳು ಯಾವ ರೀತಿಯಾಗಿ ರೆಡಿ ಮಾಡೋದನ್ನ ಹೇಳ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ, ನಾನು ನನ್ನ ವಿಡಿಯೋನ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೋತೀನಿ. ಸ್ನೇಹಿತರೆ, ನಾನು ನನ್ನ ಒಂದು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿನಿ. ಇಲ್ಲಿ ನೋಡಿ, ಮೊದಲು ಸ್ನೇಹಿತರೆ ನಾವು ಒಂದು ಚಾಟ್ GPT ಮೂಲಕ ಏನಪ್ಪಾ ಸ್ಕ್ರಿಪ್ಟ್ ನ ತಗೋಬೇಕು. ಚಾಟ್ GPT ಹೋಗ್ತೀನಿ. ನೋಡಿ, ಇಲ್ಲಿ ಆಲ್ರೆಡಿ ಒಂದು ಸ್ಕ್ರಿಪ್ಟ್ ನ ತಗೊಂಡಿನಿ, ಆದ್ರೆ ಬಟ್ ನಮಗೆ ಬೇರೆ ಒಂದು ಸ್ಕ್ರಿಪ್ಟ್ ನ ತಗೋಬೇಕಾಗಿದೆ. ಇಲ್ಲಿ ಚಾಟ್ GPT ಒಂದು ತರಕಾರಿ ಶಾರ್ಟ್ಸ್ ವಿಡಿಯೋ ಕ್ರಿಯೇಟ್ ಸ್ಕ್ರಿಪ್ಟ್. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಏನಪ್ಪಾ ಚಾಟ್ GPT ನ ಒಂದು ಯೂಟ್ಯೂಬ್ ನ ಸ್ಕ್ರಿಪ್ಟ್ ನ ಕೊಟ್ಟು ಪ್ರತಿದಿನ ತರಕಾರಿ ತಿನ್ನುತ್ತಿದ್ದಾರೆ ಹಾಗೆ ಅಂತ ಕ್ಯಾರೆಟ್ ಕಣ್ಣಿನ ಆರೋಗ್ಯಕ್ಕೆ ಉತ್ತಮ. ಈ ರೀತಿಯಾಗಿ ಸ್ನೇಹಿತರೆ ನೀವು 30 ಸೆಕೆಂಡ್ಗಳ ಒಂದು ವಿಡಿಯೋನ ಮಾಡ್ಬೇಕಾದ್ರೆ ಸ್ನೇಹಿತರೆ ನೋಡಿ, ಇದನ್ನ ಕಾಪಿ ಮಾಡೋಣ. ಕಾಪಿ ಮಾಡಿದ ತಕ್ಷಣ ಇದಕ್ಕೆ ಮುಂಚೆ ಸ್ನೇಹಿತರೆ ನಾವೇನ ಮಾಡ್ಬೇಕಪ್ಪ ಅಂತ ಗೂಗಲ್ ಕ್ರೋಮ್ ನಲ್ಲಿ ಬರಬೇಕು. ಇಲ್ಲಿ ಏನಪ್ಪಾ ಅಂದ್ರ ತರಕಾರಿ ಅಂತ ಸರ್ಚ್ ಮಾಡಿ ತರಕಾರಿ ಫೋಟೋ ಅಥವಾ ವೆಜಿಟೇಬಲ್ಸ್ ಫೋಟೋಸ್ ಅಂದ್ರ ನಿಮ್ಗೆ ಈ ಒಂದು ಫೋಟೋಸ್ ಬರುತ್ತೆ. ಫೋಟೋ ನೋಡಿ, ಈ ರೀತಿಯಾದಂತ ಒಂದು ತರಕಾರಿಗಳ ಒಂದು ಫೋಟೋ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಇದನ್ನ ನಾವು ಡೌನ್ಲೋಡ್ ಮಾಡ್ಕೋಣ. ನಿಮ್ಗೆ ಯಾವ ಒಂದು ತರಕಾರಿಯ ಫೋಟೋನು ಮಾತನಾಡುವ ರೀತಿಯಾಗಿ ವಿಡಿಯೋ ಮಾಡೋದಿದೆ, ಆ ರೀತಿಯಾಗಿ ಏನಪ್ಪಾ ಅಂದ್ರೆ ನೀವು ಮಾಡಬಹುದು ಸ್ನೇಹಿತರೆ. ಅದನ್ನ ಡೌನ್ಲೋಡ್ ಮಾಡಿದ ಸ್ನೇಹಿತರೆ ನೇರವಾಗಿ ನಮ್ಮ ಒಂದು ವೈಟ್ ಕ್ರಿಯೇಟಿವ್ ಅಲ್ಲಿ ಬರಬೇಕು. ವೈಟ್ ಕ್ರಿಯೇಟ್ ಗೆ ಬಂದ ತಕ್ಷಣ ಸ್ನೇಹಿತರೆ ನೀವು ಜನರೇಟ್ ವಿಡಿಯೋ ಅಂತ ಇಲ್ಲಿ ಏನಪ್ಪಾ ಅಂದ್ರ ಆ ಒಂದು ತರಕಾರಿಯ ಫೋಟೋನ ಅಪ್ಲೋಡ್ ಮಾಡಬೇಕು. ಹಾಗೆ ಏನಪ್ಪಾ ಅಂದ್ರ ನಾವು ಒಂದು ಚಾಟ್ GPT ಯಲ್ಲಿ ಕಾಪಿ ಮಾಡ್ಕೊಂಡಿಲ್ಲ, ಆ ಒಂದು ಸ್ಕ್ರಿಪ್ಟ್ ನ ಇಲ್ಲಿ ಹಾಕ್ಬೇಕು. ಹಾಗೆ ಏನಪ್ಪಾ ಕೆಳಗಡೆ ಟೊಮೆಟೊ ಮಾತನಾಡುತ್ತೆ ಎಷ್ಟು ಹಾಕಿನಪ್ಪ ಅಂದ್ರೆ ಸ್ನೇಹಿತರೆ ಈ ಒಂದು ಚಾಟ್ GPT ಈ ಒಂದು ಸ್ಕ್ರಿಪ್ಟ್ ನ ಕೊಟ್ರೆ ಅದು ಯಾವ ರೀತಿಯಾಗಿ ನಿಮಗೆ ವಿಡಿಯೋ ಮಾಡ್ಕೊಡುತ್ತೆ ನೋಡಿ ಸ್ನೇಹಿತರೆ. ನೋಡಿ, ಸ್ವಲ್ಪ ಟೈಮ್ ತಗೋತೆ. ನೋಡಿ, ಸ್ಟಾರ್ಟ್ ಆಯ್ತು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ ನಮ್ಮ ಒಂದು ವಿಡಿಯೋ 99% ಕಂಪ್ಲೀಟ್ ಆಗಿದೆ. ಇವಾಗ ಕಾಣ್ತಾ ಇಲ್ಲ ನೋಡಿ, ಇವಾಗ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಬೇಕು ಒಂದ್ಸಲ. ನೋಡಿ, ಪ್ರತಿದಿನ ತರಕಾರಿ ತಿಂತೀರಾ? ಹಾಗಿದ್ರೆ ಸೌತೆಕಾಯಿ ಕಣ್ಣಿನ ಆರೋಗ್ಯಕ್ಕೆ ಉತ್ತಮ. ಟೊಮೆಟೊ ಹೃದಯದ ಆರೋಗ್ಯಕ್ಕೆ ಸಹಾಯಕ. ನೋಡಿ ಸ್ನೇಹಿತರೆ, ಇಷ್ಟೊಂದು ಚೆನ್ನಾಗಿದೆ ವಿಡಿಯೋ. ಪ್ರತಿದಿನ ತರಕಾರಿ ತಿಂತೀರಾ? ಹಾಗಿದ್ರೆ ಸೌತೆಕಾಯಿ ಕಣ್ಣಿನ ಆರೋಗ್ಯಕ್ಕೆ ಉತ್ತಮ. ನೋಡಿ ಸ್ನೇಹಿತರೆ, ಇದನ್ನು ನಾವು ಇವಾಗ ಡೌನ್ಲೋಡ್ ಮಾಡ್ಕೋಣ. ಸಾರಿ, ಇದು ಈ ಒಂದು ವಿಡಿಯೋನ ಮೊದಲಿಗೆ ಇದನ್ನ ಸೇವ್ ಮಾಡ್ಕೋಣ ಸ್ನೇಹಿತರೆ. ಎಕ್ಸ್ಪೋರ್ಟ್ ಮಾಡ್ಕೋಣ. ನಮ್ಗೆ ಯಾವ ರಿಜಿಸ್ಟ್ರೇಷನ್ ಬೇಕು ಆ ಒಂದು ರಿಜಿಸ್ಟ್ರೇಷನ್ ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಈ ರೀತಿಯ ಡನ್ ಆಯ್ತು. ಹಾಗೆ ಏನಪ್ಪಾ ಅಂದ್ರ ಇದು ಏನಪ್ಪಾ ನಿಮ್ಗೆ 10 ಸೆಕೆಂಡ್ ವಿಡಿಯೋ ಆಗಿದೆ. ಇವಾಗ ನೋಡಿ, ಮತ್ತೆ ನಾವು ಈ ಒಂದು ವಿಡಿಯೋಗೆ ಜನರೇಟಿವ್ ಬರೋಣ. ಇಲ್ಲಿ ಮತ್ತೆ ಒಂದು
ಇದು ಏನಪ್ಪಾ ಅಂದ್ರೆ ಮತ್ತೆ ಒಂದು ತರಕಾರಿ ಕೊಟ್ಟನ್ನ ಅಪ್ಲೋಡ್ ಮಾಡೋಣ. ಹಾಗೆ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮ ಒಂದು ಮುಂಚೆ ಚಾಟ್ ಜಿಪಿಟಿ ಕಾಪಿ ಮಾಡ್ಕೊಂತಿಲ್ಲ ಆ ಒಂದು ಸ್ಕ್ರಿಪ್ಟ್ ನ ಇಲ್ಲಿ ಪೇಸ್ಟ್ ಮಾಡೋಣ. ಇಲ್ಲಿ ಏನಪ್ಪಾ ಸ್ವಲ್ಪ ಬದಲಾವಣೆ ತರೋಣ. ಇಲ್ಲಿ ನೋಡಿ, ಇಲ್ಲಿ ಏನಪ್ಪಾ ಮೊದಲನೇ ಒಂದು ಅಳಗ್ಸೋಣ. ಇಲ್ಲಿ ಏನಪ್ಪಾ ಅಂದ್ರೆ ನಾವು ಕೆಳಗಡೆ ಪೊಟೆಟೊ ಆಲೂಗಡ್ಡೆ ಮಾತನಾಡುತ್ತದೆ. ನೋಡಿ ಸ್ನೇಹಿತರೆ, ಇವಾಗ ಆಲೂಗಡ್ಡೆ ಮಾತನಾಡುತ್ತೆ ಅಂತ ನಾವು ಈ ಒಂದು ಸ್ಕ್ರಿಪ್ಟ್ ನ ಕೊಟ್ಟಿರಪ್ಪ ಅಂದ್ರ ಕ್ಯಾರೆಟ್ ಕಣ್ಣಿನ ಆರೋಗ್ಯಕ್ಕೆ ಉತ್ತಮ. ಟೊಮೆಟೊ ಹೃದಯದ ಆರೋಗ್ಯಕ್ಕೆ ಸಹಾಯಕ. ಪಾಲಕ್ ಕಬ್ಬಿಣಾಂಶ ಹೆಚ್ಚಿಸಿ ರಕ್ತದ ಕೊರತೆ ಕಡಿಮೆ ಮಾಡುತ್ತದೆ. ಸೌತೆಕಾಯಿ ದೇಹವನ್ನು ತಂಪಾಗಿಡುತ್ತದೆ. ಈ ಕ್ಯಾರೆಟ್ ಕಣ್ಣಿನ ಆರೋಗ್ಯ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನಮ್ಮ ಒಂದು ವಿಡಿಯೋನ ಆಗಿದೆ, ರೆಡಿ ಆಗಿದೆ. ನಾವು ಇದನ್ನ ಸಹಿತ ಒಂದು ಡೌನ್ಲೋಡ್ ಮಾಡೋಣ. ನೋಡಿ ಸ್ನೇಹಿತರೆ, ನೀವು ಸಹಿತ ಇದೇ ರೀತಿಯಂತ ಹಲವಾರು ತರಕಾರಿಗಳ ವಿಡಿಯೋಗಳು ಮಾಡಬಹುದು. ಇವತ್ತಿನ ಒಂದು ವಿಡಿಯೋನ ಸ್ನೇಹಿತರೆ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇದೇ ರೀತಿಯಂತ ಹಲವಾರು ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಏನ ಬಗ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡಬಹುದು. ಬನ್ನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ.